ಸ್ಟಾರ್ಟಿಂಗಲ್ಲಿ ನಮ್ರತಾ ಮತ್ತು ನಿಮ್ಮ ಮಧ್ಯೆ ಒಂದಷ್ಟು ಸರಿಯಾಗಿರೋದಿಲ್ಲ ಯಾವುದು ಕೂಡ ಫ್ರೆಂಡ್ಶಿಪ್ ಸರಿಯಾಗಿರೋ ಹೋಗ್ತಾ ಹೋಗ್ತಾ ನಿಮ್ಮಿಬ್ಬರು ಬಾಂಡಿಂಗ್ ಹೆಂಗಾಗುತ್ತೆ ಅಂದ್ರೆ ಇದೇನಪ್ಪ ಇವರಿಬ್ಬರು ಹಿಂಗಾಗ್ಬಿಟ್ರು ಅಂತ ಲೈಕ್ ಅಷ್ಟು ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅದರ ಮಧ್ಯದಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಅದು ಫ್ರೆಂಡ್ಶಿಪ್ ಕೂಡ ಇರುತ್ತೆ ಸೊ ನಾವಂತೂ ಟಿ ವಿಯಲ್ಲಿ ನೋಡಿದ್ದೀವಿ ಇವರು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ ಸೊ ಒಂದಷ್ಟು ಜನ ಅಂದ್ಕೊಂಡ್ರು ಲವ್ ಮಾಡ್ತಾ ಇರ್ಬೋದೇನೋ ಅಂತ ಸೊ ನೀವು ಅಲ್ಲೇ ಖುದ್ದಾಗಿ ನೋಡಿರೋದ್ರಿಂದ ಅವ್ರ ಮಧ್ಯೆ ಹೇಗಿತ್ತು ಫ್ರೆಂಡ್ಶಿಪ್ ಮತ್ತು ನಮ್ರತಾ ಜೊತೆಗೆ ನಿಮ್ಮ ಬಾಂಡಿಂಗ್ ಯಾವ ರೀತಿಯಾಗಿತ್ತು? ನಮ್ರತಾ ನಂದು ಸ್ಟಾರ್ಟಿಂಗಲ್ಲಿ ಅಷ್ಟು ಇರಲಿಲ್ಲ ಬಿಕಾಸ್ ಅವ್ರು ವಿನಯ್ ತಂಡದಲ್ಲಿದ್ದರು ಆ್ಯಂಡ್ ಯಾ ಸೊ ನಮ್ರತಾ ಮತ್ತು ವಿನಯ್ ಒಂದೇ ತಂಡದಲ್ಲಿ ಇರೋದ್ರಿಂದ ನನಗೆ ವಿನಯ್ ಜೊತೆ ಯಾರ್ಯಾರು ಇರ್ತಾರೋ ಅವ್ರು ನಂಗೆ ಯಾರೂ ಇಷ್ಟ ಆಗ್ತಾ ಇರಲಿಲ್ಲ. ಸಹಜವಾಗಿ ವಿನಯ್ ಒಪಿನಿಯನ್ನೇ ಅವ್ರ ತಲೆಯಲ್ಲಿರುತ್ತೆ ಅಂತ ನನಗಿರ್ತಿತ್ತು. ದಟ್ಸ್ ಕಾಮನ್ ಅಲ್ವಾ. ಸೊ ಆ ಮನೇಲಿ ಇರಬೇಕಿದ್ರೆ ಸೊ ನಾನು ಅವ್ರನ್ನ ಜಾಸ್ತಿ ಅಪ್ರೋಚ್ ಮಾಡ್ತಾ ಇರಲಿಲ್ಲ. ನಾನು ತನಿಷಾಗೂ ನಮ್ರತಾಗ ಆಗ್ಬರ್ತಾ ಇರಲಿಲ್ಲ. ಸೊ ನಾನು ಅದನ್ನ ನೋಡ್ಕೊಂಡು ನಾನು ಒಂದು ಸ್ವಲ್ಪ ದೂರನೇ ಇರ್ತಿದ್ದೆ ಅವರಿಂದ ಎಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಯಾವಾಗ ನಾವು ಈ ಕಡೆ ಆ ಕಡೆ ಟೀಮ್ ಬದಲಿ ಆದ್ವು ಅವಾಗ ನಂಗೆ ನಮ್ರತಾ ಅರ್ಥ ಆಗ್ತಾ ಬಂತು. ನಾವು ಸ್ವಲ್ಪ ಮಾತಾಡಿದ್ವಿ. ಅವಾಗ ನಮ್ರತಾ ಬಂದು ನಂಗೆ ಕನ್ವಿನ್ಸ್ ಮಾಡೋರು ಹೋಗಿ ಕಾರ್ತಿಕ್ ಹತ್ರ ಮಾತಾಡಿ ಅಂತ. ನಾವು ಅಂಥದ್ದು ಏನೂ ಇರಲಿಲ್ಲ. ನಮ್ರತಾ ಹೇಳಿನೇ ಆಗಿರೋದು ಅದೆಲ್ಲ ಕ್ರಿಯೇಟು. ಲಿಟ್ರಲಿ ಅಂಥದ್ದೇನೂ ಇರಲಿಲ್ಲ. ಸೊ ಅದು ಸುಮಾರು ಸಲ ಆಯಿತು, ಇಲ್ಲ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಇವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾರೆ. ಕಾರ್ತಿಕ್ ಮನೇಲಿ ಅಂಥದ್ದೇನೂ ಇರಲಿಲ್ಲ. ಮೋಸ್ಟ್ಲಿ ನಾನು ಅಷ್ಟು ಯೋಚನೆ ಮಾಡ್ತಿದ್ದೀನಿ ಅಂತ. ಇವ್ರು ಹೋಗಿ ಮಧ್ಯೆ ಹಿಂಗೆ ಮಾತಾಡಿ ಕ್ರಿಯೇಟ್ ಮಾಡಿದಾರೆ ಅಂತ ಅನ್ಸುತ್ತೆ ಕೆಲವು ಸತಿ. ಬಟ್ ಹೋಗ್ತಾ ಹೋಗ್ತಾ ಇವರಿಬ್ಬರೇ ಫ್ರೆಂಡ್ ಆಗ್ತಾರೆ. ಸೊ ಇದು ನೋಡಿಬಿಟ್ಟು ನನಗೆ ಓಕೆ ನೈಸ್ ಅಂತ ಅನಿಸ್ತು. ಬಟ್ ದೆನ್ ಅನಿಸ್ತು ಯಾಕೆ ಹೀಗೆ ಅಂತ. ನಾನು ಜಗಳ ಆಡಿದಾಗ ಮಾತ್ರ ಇವ್ರು ಯಾಕೆ ಡೇಟಿಗೆ ಹೋಗ್ತಾ ಇದ್ದಾರೆ, ವಾಟ್ ಆರ್ ದೇ ಟ್ರೈಂಗ್ ಟು ಡೂ? ನಾನು ಸುಮಾರು ಸಲ ಕೇಳಿದ್ದೀನಿ, ನನ್ನ ಜೊತೆ ಜಗಳ ಆದಾಗ ನೀವು ಯಾಕೆ ಹಿಂಗೆ ಹೋಗ್ತಾ ಇದ್ದೀರಾ ಅಂತ. ವಿ ಆರ್ ನಾಟ್ ಇವನ್ ಡೇಟಿಂಗ್ ಅಂಥದ್ದೇನೂ ಇಲ್ಲ ನಮ್ಮ ಮಧ್ಯೆ. ಯು ಕ್ಯಾನ್ ಗೋ, ಇವಾಗಲೂ ಹೋಗ್ಬೋದು, ನಾನೇ ಅವ್ರು ಕೈ ಇಡ್ಸಿದ್ದೀನಿ. ನೀವು ಒಬ್ಬರು ಹೋಗಿ ನನಗೆ ಏನಕ್ಕೆ ಇದು ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಐ ಆಮ್ ನಾಟ್, ನನಗಿದೆಲ್ಲ ಇಂಟ್ರೆಸ್ಟೇ ಇಲ್ಲ ಅಂತ. ಸೊ ಆಮೇಲೆ ಅವರಿಬ್ಬರು ಜೊತೆಗಾದಾಗಲೂ ಐ ಫೆಲ್ಟ್ ಗುಡ್. ಮೊದಲು ಅವರು ಸ್ಟಾರ್ಟಿಂಗಲ್ಲೂ ಹಾಗೆ ಇದ್ರು, ಇವಾಗಲೂ ಅವರು ಇಫ್ ದೇ ವಾಂಟ್ ಟು ಕಂಟಿನ್ಯೂ ನಾಟ್ ಅ ಪ್ರಾಬ್ಲಮ್ ಅಂತ. ಬಟ್ ನಮ್ರತಾ ಮತ್ತು ಕಾರ್ತಿಕ್ ಕ್ಲಿಯರ್, ನಮ್ರತಾ ವಾಸ್ ಕ್ಲಿಯರ್ ಇಟ್ಸ್ ಅ ಫ್ರೆಂಡ್ಶಿಪ್, ಅಂಥದ್ದೇನೂ ಇಲ್ಲ ಅಂತ. ಬಟ್ ಕಮಿಂಗ್ ಟು ನಮ್ರತಾ, ನನ್ನ ಜೊತೆ ಅವ್ರು ಕ್ಲೋಸ್ ಆಗಿರೋದು ಕೊನೆ ವಾರದಲ್ಲಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗ್ತಾರೆ ಅವರು. ತುಂಬ ಅಂದರೆ ತುಂಬ. ಲೈಕ್ ನಮ್ಮಿಬ್ಬರಲ್ಲಿ ಸುಮಾರಷ್ಟು ಥಿಂಗ್ಸ್ ಕಾಮನ್ ಇದೆ. ಲೈಕ್ ನಾವು ಕರಿಯರ್ ಓರಿಯೆಂಟೆಡ್, ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಮ್ಮ ಥಾಟ್ ಪ್ರಾಸೆಸಸ್ ತುಂಬ ಸಿಮಿಲರ್ ಇದೆ. ಅವರು ಕೂಡ ಅವರು ಎಷ್ಟು ಇನ್ನಸೆಂಟ್ ಅಂದರೆ ನಾನೊಂದು ಈ ಬಿಸ್ನೆಸ್ ಟಾಸ್ಕ್ ಅಂತ ಇದ್ದಾಗ ನಾನು ಅವ್ರನ್ನ ಹೋಗಿ ನೆಗೋಷಿಯೇಟ್ ಮಾಡಿ 1000 ರೂಪಾಯಿ ಎಷ್ಟು ಹತ್ರ ಇರೋದು, ಎಷ್ಟರಲ್ಲಿ ನೀವು ಬರಬೇಕು ಅಂತ ಹೇಳಿದಾಗ ಹಾಂ ಓಕೆ ಫೈನ್ ಅಂತ ಒಪ್ಕೊಂಡ್ಬಿಡ್ತಾರೆ. ಅವರು ಬಾರ್ಗೇನ್ ಮಾಡ್ಬೋದಿತ್ತು, ಅವ್ರು ಬಾರ್ಗೇನೇ ಮಾಡಿಲ್ಲ. ಸೊ ಅವ್ರು ಅಷ್ಟು ಅಂದರೆ ಅವ್ರಿಗೆ ಒಂದು ಅಪರ್ಚುನಿಟಿ ಬೇಕು, ಅವ್ರು ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆ ಅಪರ್ಚುನಿಟಿಗೆ ಅವ್ರು ಕಮ್ಮಿಗೆ ಒಪ್ಕೊಂಡ್ಬಿಡೋಕ್ಕೂ ರೆಡಿ ಇದ್ದರು. ಆ ಮುಗ್ಧತೆ ನಂಗೆ ತುಂಬ ಇಷ್ಟ ಆಯಿತು. ನಾನು ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಕೊಡ್ತಾ ಹೋದೆ ಅವಾಗ. ಆ್ಯಂಡ್ ಐ ರಿಯಲಿ ವಾಂಟೆಡ್ ಅವ್ರು ಕ್ಯಾಪ್ಟನ್ ಆಗಲಿ. ತುಂಬ ಜಾಸ್ತಿ ಅದಕ್ಕೆ ನಾನು ಪ್ರತಾಪ್ ಆಗಲಿ ತುಂಬ ಶ್ರಮ ಪಟ್ಟಿದ್ವಿ. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಅವ್ರು ಕ್ಯಾಪ್ಟನ್ ಆದಾಗ. ಆ್ಯಂಡ್ ಶಿ ಡಿಡ್ ಇಟ್ ವೆಲ್. ಏನು ಗೊತ್ತಾ, ನಂದೊಂದು ಜರ್ನಿ ಆದರೆ ಅವ್ರದ್ದೊಂದು ಜರ್ನಿ. ನಂದು ಎಲ್ಲರನ್ನ ಫೈಟ್ ಮಾಡ್ಕೊಂಬರೋ ಜರ್ನಿ ಆದರೆ ಅವ್ರದ್ದು ಎಲ್ಲರ ಜೊತೆ ಪ್ರೀತಿಲಿರುವಂಥ ಒಂದು ಜರ್ನಿ ಆಗಿತ್ತು. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿತ್ತು. ಲಾಸ್ಟಲ್ಲಿ ಆಲ್ಮೋಸ್ಟ್ ಇಬ್ಬರು ಜೊತೆಗಾಗ್ಬಿಟ್ಟು ಎಲ್ಲರ ಜೊತೆ ಖುಷಿಯಾಗಿದ್ವಿ. ಅವ್ರ ಜೊತೆ ಸುಮಾರಷ್ಟು ಮೆಮೊರಿ ಶೇರ್ ಮಾಡ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ನಂಗೆ ತುಂಬ ಬೇಜಾರಾಗಿತ್ತು. ಐ ವಾಸ್ ದ ಓನ್ಲಿ ವುಮೆನ್ ಲೆಫ್ಟ್. ಅವ್ರು ಹೋಗಿದ್ದ ದಿವಸ ನಾನು ಒಬ್ಬಳೇ ಇದ್ದೆ ಅಲ್ಲಿ. ನಂಗೆ ಅವ್ರು ಹೋಗಿದ್ದು ತುಂಬ ಬೇಜಾರಿತ್ತು. ನಾನು ಅಲ್ಲಿ ಒಬ್ಬಳೇ ಉಳಿದಿದ್ದೀನಿ ಅನ್ನೋಕ್ಕಿಂತ ಅವ್ರು ಹೋಗಿದ್ದು ನಂಗೆ ತುಂಬ ಚುಚ್ಚಿತ್ತು. ನಾನು ಇಡೀ ರಾತ್ರಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಬಿಕಾಸ್ ಐ ವಾಸ್ ಮಿಸ್ಸಿಂಗ್ ಹರ್ ಅ ಲಾಟ್.